ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಮಕ್ಕಳವ ನನ್ನ ಇಚ್ಛೆನ ಪೂರ್ಣ ಮಾಡು ತಾಯಿ, ಪೂರ್ಣ ಮಾಡು. ಯಾಕೆ ಮಗ ಗಾಬರಿ ಆಗಿದೆ? ಪಾರು ಅಲ್ಲಿ ನೋಡು ಪಾರು. ಜೋರ ಮಾತಾಡಬೇಡ, ಸುಮ್ಮನೆ ನೋಡು. ಅಯ್ಯೋ ಮಕ್ಕಳವ, ನೆಲದ ಮ್ಯಾಕೆ ಯಾರಾದ್ರೂ ಅನ್ನ ಹಾಕತ್ತಾರ. ನೀನ್ ಸ್ವಲ್ಪ ಹೊತ್ತೇನು ಮಾತಾಡ್ಬೇಡ, ಸುಮ್ಮನೆ ನೋಡು. ಅಯ್ಯೋ, ಇದನ್ನ ಯಾಕೆ ತರಕೋದ್ರಿ? ನಾನೇ ತರ್ತಿದ್ದೆ. ಅಯ್ಯ, ಮನೆ ಮಗನಿಗೋಸ್ಕರ ನೀನು ಈಟೊಂದು ಮಾಡಬೇಕು ಅಂದ್ರೆ ನನ್ನ ಮನೆ ಯಜಮಾನಿಗೋಸ್ಕರ ನಾನು ಈಟ್ ಮಾಡಬಾರ್ದ ಶಾರು? ನಾನು ಏನ್ರಿ ಮಾಡ್ತಾ ಇದ್ದೀನಿ? ಇದೆಲ್ಲ ಏನ್ ಮಾ? ಅದು ಅಲ್ಲದೆ ನಾನು ಮಾಡ್ತಿರೋದು ಯಾರಿಗೋಸ್ಕರ? ನನ್ನ ಮಗನಿಗೋಸ್ಕರ ತಾನೆ. ಮೆಲ್ಲಕ್ ಮಾತಾಡಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ? ಕೇಳಿಸ್ಕೊಂತಾರೆ. ಸೊಸೆ ಮನೆ ಬಂದ ತಕ್ಷಣ ಮೂಗು ಮುರ್ಕೊಂಡು ಕಾಲು ಕೇರ್ಕೊಂಡು ಜಗಳ ಆಡಿ ಅವ್ರು ಇವರಿಗೆಲ್ಲ ಅಯ್ಯೋ ನನ್ನ ಸೊಸೆ ಹಂಗೆ ಹಿಂಗೆ, ಅಯ್ಯೋ ನನ್ನ ಮಗ ಮದುವೆ ಆದ್ಮೇಲೆ ಫುಲ್ಲು ಬದಲಾಗ್ಬಿಟ್ಟವನೆ ಅಂತ ಕೆಲವು ಹೆಂಗಸರು ಮಧ್ಯೆ ಶಾರು, ನೀನು ನಿನ್ನ ಸೊಸೆನ ನಿನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸ್ತೀಯ. ನಿನ್ನ ಮಗ ಅಂದ್ರೆ ಪ್ರಾಣನೇ ಬಿಟ್ಬಿಡ್ತೀಯ. ಅದು ಅಲ್ಲದೆ ಈಗ ಮಗ ಎಲೆಕ್ಷನ್ ವಿನ್ ಆಗ್ಲಿ ಅಂತ ಈ ವ್ರತ ಬೇರೆ ಮಾಡ್ತಿದ್ಯಾ. ನಿನ್ ಬಗ್ಗೆ ಮಾತಾಡೋದೆ ಪುಣ್ಯದ ಕೆಲಸ ಶಾರು, ಪುಣ್ಯದ ಕೆಲಸ. ರೀ, ಹಂಗೆಲ್ಲ ಏನು ಇಲ್ಲ, ಸುಮ್ಮನಿರಿ. ನೀವೀಗ ಮಾತಾಡೋದನ್ನ ನನ್ನ ಮಗ ಏನಾದ್ರು ಕೇಳಿಸ್ಕೊಂಡ್ರೆ, ಇವಮ್ಮ ಯಾಕೆ ನನಗೋಸ್ಕರ ಇದನ್ನೆಲ್ಲ ಮಾಡೋದು, ಇವಳದೆಲ್ಲ ಬರೀ ನಾಟಕ ಅಂತ ಬೈತಾನೆ. ಮೇಲಾಗಿ ಅವನು ಈ ನಡುವೆ ಸಿಡಿ ಮಾಡೋದಾಗ್ಲಿ ಬೈಯೋದಾಗ್ಲಿ ಕಡಿಮೆ ಮಾಡೋನೆ.